ಎಲ್ರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಯಾವ್ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿರಬೇಕು. ಎರಡನೇದು, ನಮ್ಮ ದುಡ್ಡು ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ನಾವು ತಿಳ್ಕೊಂಡಿರಬೇಕು. ಮೂರನೇದು, ನಾವು ಇನ್ವೆಸ್ಟ್ ಮಾಡಿರೋದು ನಮಗೆ ಎಷ್ಟು ರಿಟರ್ನ್ ಕೊಡುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅಂದ್ಕೊಳ್ಳಿ, ನೀವು ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲದೆ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಎಂಟರ್ ಆಗ್ತೀರಾ ಅಂತಂದರೆ ಆ ಒಂದು ಕಂಪನಿ ಫಾಲ್ ಆಗಿದ ನೆಕ್ಸ್ಟ್ ಮೂಮೆಂಟೇ ನೀವು ಪ್ಯಾನಿಕ್ ಆಗ್ತೀರಾ ಮತ್ತು ಸೆಲ್ ಮಾಡೋದಕ್ಕೆ ಮುಂದಾಗ್ತೀರಾ. ಅದೇ ನೀವೇನಾದರೂ ಆ ಕಂಪನಿ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ಫ್ಯೂಚರಲ್ಲಿ ಈ ಕಂಪನಿ ಗ್ರೋ ಆಗುತ್ತೆ, ಅದಕ್ಕೆ ಏನೇನು ಕಾರಣಗಳಿದ್ದಾವೆ, ಏನೇನು ಅಡ್ವಾಂಟೇಜಸ್ ಇದೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತಂದರೆ ಆ ಒಂದು ಕಂಪನಿ ಫಾಲ್ ಆದಾಗ ಅದನ್ನೇ ಅಡ್ವಾಂಟೇಜ್ ಆಗಿ ಮಾಡಿಕೊಂಡು ಪ್ಯಾನಿಕ್ ಆಗದೆ ನಿಮ್ಮ ಶೇರ್ಸ್ನ ಸೆಲ್ ಮಾಡದೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರ. ಆ್ಯಂಡ್ ಫ್ಯೂಚರಲ್ಲಿ ಆ ಕಂಪನಿ ಗ್ರೋ ಆದಾಗ ಲಾಭ ಮಾಡ್ತೀರ. ಸೊ ನಾವು ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನಮಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ್ಯಂಡ್ ನಾವು ಇನ್ವೆಸ್ಟ್ ಮಾಡೋವಂಥ ದುಡ್ಡು ನಮಗೆ ಎಷ್ಟು ರಿಟರ್ನ್ ಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಆ್ಯಂಡ್ ನಮಗೆ ಬರೋವಂಥ ರಿಟರ್ನ್ ಇನ್ಫ್ಲೇಷನ್ನ ಬೀಟ್ ಮಾಡಲೇಬೇಕು, ಇಲ್ಲ ಅಂತಂದರೆ ನಮ್ಮ ದುಡ್ಡು ಅದರ ವ್ಯಾಲ್ಯೂನ ಕಳ್ಕೊಳ್ತಾ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಕೂಡ ವರ್ಟ್ಯಾಲಿಟಿಯಿಂದ ಕೂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಕೂಡ ವರ್ಟ್ಯಾಲಿಟಿ ಆಗ್ತಾನೇ ಇರುತ್ತೆ. ಸೊ ನಾವು ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಮಿನಿಮಮ್ 3 ವರ್ಷ ಅಥವಾ 5 ವರ್ಷದ ಟೈಮ್ ಫ್ರೇಮ್ ಇರೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡುವಂಥ ದುಡ್ಡು 3 ವರ್ಷದವರೆಗೂ ಅವಶ್ಯಕತೆ ಬೀಳದೇ ಇರೋವಂಥ ದುಡ್ಡಾಗಿದ್ದರೆ ತುಂಬಾ ಒಳ್ಳೆಯದು. ನೀವು ಒಂದು ಸರ್ತಿ 10 ವರ್ಷದ ನಿಫ್ಟಿ ಚಾರ್ಟ್ನ ತೆಗೆದು ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ, ನಿಫ್ಟಿ ತುಂಬ ಸರ್ತಿ ಫಾಲ್ ಆಗಿದೆ, ತುಂಬ ಸರ್ತಿ ರೈಸ್ ಆಗಿದೆ, ಬಟ್ ಲಾಂಗ್ ಟರ್ಮಲ್ಲಿ ನಿಫ್ಟಿ ಗ್ರೋ ಆಗ್ತಾನೆ ಬಂದಿದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಮತ್ತೊಂದು ವಿಚಾರ, ಡೈವರ್ಸಿಫಿಕೇಷನ್. ನೀವೇನಾದರೂ ನಿಮ್ಮ ಎಲ್ಲ ದುಡ್ಡನ್ನು ಒಂದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ವೇಳೆ ಆ ಒಂದು ಕಂಪನಿ ಏನಾದರೂ ಫಾಲ್ ಆಯಿತು ಅಂತಂದರೆ, ಆ ಒಂದು ಕಂಪನಿ ಮುಳುಗೋಯ್ತು ಅಂತಂದರೆ ನಿಮ್ಮ ದುಡ್ಡು ಕೂಡ ಮುಳುಗೋಗುತ್ತೆ. ಅದೇ ನಿಮ್ಮ ದುಡ್ಡನ್ನು ಡೈವರ್ಸಿಫೈ ಮಾಡಿ 10-15 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನೀವು ಇನ್ವೆಸ್ಟ್ ಮಾಡಿರೋ 15 ಕಂಪನಿಗಳಲ್ಲಿ 5 ಕಂಪನಿ ಮುಳುಗೋಯ್ತು ಅಂದರೂ ಇನ್ನೂ 10 ಕಂಪನಿ ನಿಮಗೆ ಆಗಿರೋವಂಥ ಲಾಸ್ನ ಬ್ಯಾಲೆನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತೊಂದು ವಿಚಾರ, ತುಂಬ ಜನ ಟ್ರೆಂಡಿಂಗ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿ .com ಬಬಲ್ ಕ್ರಿಯೇಟ್ ಆಯಿತೋ. ಮತ್ತೊಂದು ವಿಚಾರ ಯಾವುದಪ್ಪ ಅಂತಂದರೆ, ಟ್ರೆಂಡಿಂಗ್ ಸ್ಟಾಕ್ಸ್ಗಳು ಖಂಡಿತವಾಗ್ಲೂ ಫಾಲ್ ಆಗೇ ಆಗ್ತವೆ. ಉದಾಹರಣೆಗೆ .com ಬಬಲ್. ಯಾವಾಗ .com ಇಂಡಸ್ಟ್ರಿಗಳು ಹೊಸದಾಗಿ ಶುರುವಾದವೋ ಆ ಒಂದು ಟೈಮಲ್ಲಿ ಕಂಪನಿಗಳಿಗೆ ಪ್ರಾಫಿಟ್ ಮಾಡಲಿಲ್ಲ ಅಂದ್ರೂ ಜನರು ಅವುಗಳ ಶೇರ್ ಪ್ರೈಸ್ನ ಬೈ ಮಾಡಿ ತುಂಬಾ ಓವರ್ ವ್ಯಾಲ್ಯೂಡ್ ಮಾಡಿಬಿಟ್ಟಿರ್ತಾರೆ. ಈ ಒಂದು ಟೈಮಲ್ಲಿ ವಾರೆನ್ ಬಫೆಟ್ ಅವರು .com ಇಂಡಸ್ಟ್ರಿಗಳ ಬಗ್ಗೆ ಅವರಿಗೆ ಅರ್ಥ ಆಗಿಲ್ಲದಿದ್ದ ಕಾರಣ ಅವರ ದುಡ್ಡನ್ನು .com ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ಯಾವಾಗ .com ಬಬಲ್ ಬಸ್ಟ್ ಆಯಿತೋ ಆ ಒಂದು ಟೈಮಲ್ಲಿ ವಾರೆನ್ ಬಫೆಟ್ ಅವರ ಪೋರ್ಟ್ಫೋಲಿಯೋಗೆ ಯಾವುದೇ ರೀತಿ ಎಫೆಕ್ಟ್ ಆಗಲಿಲ್ಲ. ವಾರೆನ್ ಬಫೆಟ್ ಅವರ ಒನ್ ಆಫ್ ದ ಬೆಸ್ಟ್ ಮೆಸೇಜ್ ಇದೆಯಲ್ಲ, ಯಾವಾಗ ಜನ ಅತಿ ಆಸೆ ಪಡ್ತಾರೋ ಆವಾಗ ನಾವು ಭಯ ಪಡಬೇಕು, ಯಾವಾಗ ಜನ ಭಯ ಪಡ್ತಾರೋ ಆವಾಗ ನಾವು ಆಸೆ ಪಡಬೇಕು. ಹಂಗಂತ ಟ್ರೆಂಡಿಂಗ್ ಸ್ಟಾಕ್ಸ್ಗಳಲ್ಲಿ ಎಲ್ಲವೂ ಕೂಡ ಫಾಲ್ ಆಗಲ್ಲ. ಒಳ್ಳೆ ಕಂಪನಿಗಳು ಕೂಡ ಇರ್ತವೆ. ಬಟ್ ಆ ಒಳ್ಳೆ ಕಂಪನಿಗಳನ್ನ ನಾವು ಯಾವಾಗ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವಾಗ ಒಂದು ರೀಸನಬಲ್ ಪ್ರೈಸ್ಗೆ ಆ ಕಂಪನಿಗಳ ಶೇರ್ ಪ್ರೈಸ್ ಸಿಗುತ್ತೋ ಆವಾಗ. ಆ್ಯಂಡ್ ಮತ್ತೊಂದು ವಿಚಾರ, ಯಾವ ರೀತಿ ಈ ಪ್ರಪಂಚ ಇವತ್ತಿದ್ದಂಗೆ ನಾಳೆ ಇರೋದಿಲ್ವೋ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಅದೇ ರೀತಿ ನಾವು ಕೂಡ ಹೊಸ ವಿಚಾರಗಳನ್ನ ಕಲಿತು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ.
ಮತ್ತೊಂದ್ಸಲಿ ಸಮಪ್ ಮಾಡೋದಾದರೆ, ನಾವು ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಬೇಕು. ನಮಗೆ ಬರುವಂಥ ರಿಟರ್ನ್ ಅಟ್ಲೀಸ್ಟ್ ಇನ್ಫ್ಲೇಷನ್ನ ಬೀಟ್ ಮಾಡಬೇಕು. ಮತ್ತು ಒಂದೇ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ನಮ್ಮ ದುಡ್ಡನ್ನು ನಾವು ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ ಮಾಡಬೇಕು. ಟ್ರೆಂಡಿಂಗ್ ಸ್ಟಾಕ್ಸ್ಗಳು ಫಾಲ್ ಆಗೇ ಆಗ್ತವೆ, ಬಟ್ ಆ ಒಂದು ಟ್ರೆಂಡಿಂಗ್ ಸ್ಟಾಕ್ಸ್ಗಳಲ್ಲೂ ಒಳ್ಳೆ ಕಂಪನಿಗಳು ರೀಸನಬಲ್ ಪ್ರೈಸ್ಗೆ ಶೇರ್ಸ್ ಬಂದಾಗ ಅವಾಗ ನಾವು ಬೈ ಮಾಡಬೇಕು. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ